ನಮ್ಮ ತಾಲೂಕಿನಲ್ಲಿ ಕನಿಷ್ಠ 5,000ದಿಂದ 10,000 ಮತ ಅಂತರನ ಕಾಪಾಡ್ಕೊಂಡು ಬರ್ತಿದೆ ಅನ್ನೋದು ನಮ್ಮ ವಿಶ್ವಾಸ ಇದೆ. ದೇಶದಲ್ಲಿ ಪ್ರಧಾನಮಂತ್ರಿಯವರು ಆಗೋದೂ ಸತ್ಯ, 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದೂ ಸತ್ಯ, ಮತ್ತು ಕರ್ನಾಟಕದಲ್ಲಿ ಸರ್ಕಾರ ಬೀಳೋದೂ ಯಾವುದೇ ಅನುಮಾನ ಇಲ್ಲ. ನಮ್ಮ ಡಾಕ್ಟರ್ ಬಸವರಾಜರವರು ಗೆಲ್ಲಿತಾರೆ ಅನ್ನೋ ಭರವಸೆ ನಮಗಿದೆ. ಕೆಲವೇ ದಿನಗಳು ಬಾಕಿ ಇದೆ ಮತದಾನಕ್ಕೆ. ಹೇಗೆ ಸರ್ ಎಲ್ಲ ಹಳ್ಳಿಗಳ ರೆಸ್ಪಾನ್ಸ್ ಇದೆ? ತಗೊಳ್ಳೋ ಕಡೆಯಲ್ಲಿ ಹೇಗಿದೆ ಸರ್ ರೆಸ್ಪಾನ್ಸ್? ಈಗಾಗಲೇ ಹಳ್ಳಿಗಳಲ್ಲಿ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ. ನಾವು 3ನೇ ಸುತ್ತು ಹಾಕಿದ್ದೀವಿ ನಮ್ಮ ತಾಲೂಕಿನಲ್ಲಿ. ರೆಸ್ಪಾನ್ಸಿಬಲ್ ಚೆನ್ನಾಗಿದೆ. ಅಭ್ಯರ್ಥಿ ಚೇಂಜ್ ಆದಕ್ಕೋಸ್ಕರ ಅವರು ಹೊಸದಾಗಿ ಅಭ್ಯರ್ಥಿ ಆಗಿರೋದ್ರಿಂದ, ಹಿಂದೆ ಕರಡಿ ಸಂಗಣ್ಣವರು 2 ಸಾರಿ MP ಆದಂಥ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಕೆಲಸಗಳು ಆಗಿಲ್ಲ. ಹೊಸದಾಗಿ B ಫಾರ್ಮ್ ಕೊಟ್ಟಿರೋದ್ರಿಂದ ಡಾಕ್ಟರ್ ಬಸವರಾಜರವರು ಆರಾಮಾಗಿ ನಮ್ಮ ತಾಲೂಕಿನಲ್ಲಿ ಕನಿಷ್ಠ 5,000ದಿಂದ 10,000 ಮತ ಅಂತರನ ಕಾಪಾಡ್ಕೊಂಡು ಬರ್ತಿದೆ ಅನ್ನೋದು ನಮ್ಮ ವಿಶ್ವಾಸ ಇದೆ. ಕಾಂಗ್ರೆಸ್ ಹೇಳ್ತಾರೆ ನಾವು ಕೊಟ್ಟಿರೋ 5 ಗ್ಯಾರಂಟಿಗಳು ಈ ಬಾರಿ ನಮ್ಮ ಕೈ ಹಿಡಿಯುತ್ತೆ. ಈಗ 5 ಗ್ಯಾರಂಟಿ ಕಾರ್ಡ್ಗಳು ಈಗಾಗಲೇ ಅವರು ಕಾಂಗ್ರೆಸ್ನವರು 100ಕ್ಕೆ 100% 5 ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿಲ್ಲ. ನನ್ನ ಪ್ರಕಾರ 100ಕ್ಕೆ 25% ಗ್ಯಾರಂಟಿ ಕಾರ್ಡು ಕೊಟ್ಟಿದ್ದಾರೆ. ಆದರೆ ಇನ್ನೂ 75% ಕೊಡಬೇಕಾಗಿತ್ತು. ಹಾಗಾಗಿ ಕೊಡೋಕ್ಕಾಗಿಲ್ಲ. ಹಾಗಾಗಿ ಗ್ಯಾರಂಟಿ ಕಾರ್ಡ್ಗಳು ಈಗಾಗಲೇ ಫೇಲ್ಯೂರ್ ಆಗಿದೆ ಅನ್ನೋದು ನಾವು ಹೇಳ್ತಿಲ್ಲ, ಇಡೀ ಜನಸಮೂಹನೂ ಹೇಳ್ತಿದೆ. ಅದಾದ ನಂತರ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಹೇಳ್ಬೇಕಾದ್ರೆ ಈ ಚುನಾವಣೆ ಆದ ನಂತರ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯವರು ಆಗೋದೂ ಸತ್ಯ, 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದೂ ಸತ್ಯ, ಮತ್ತು ಕರ್ನಾಟಕದಲ್ಲಿ ಸರ್ಕಾರ ಬೀಳೋದೂ ಯಾವುದೇ ಅನುಮಾನ ಇಲ್ಲ. ಏನು ಗ್ಯಾರಂಟಿ ಅಂತ ಅವ್ರು ಹೇಳ್ಕೊಂಡಿದ್ರೆ ಗ್ಯಾರಂಟಿ ಅಲ್ಲ, ಅದು ಸರ್ಕಾರೇ ಗ್ಯಾರಂಟಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಮಗೆ ಅರ್ಥೈಸ್ತಿದೆ. ಕಳೆದ ಬಾರಿ ರಾಜ್ಯದಲ್ಲೂ ತಮ್ಮ ಸರ್ಕಾರ ಇತ್ತು, ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇತ್ತು, ಆದರೂ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಯಿತು. ಅದರಿಂದ ಈ ಬಾರಿ ಜನ ಕಾಂಗ್ರೆಸ್ಗೆ ಹಿಡಿತಾರೆ ಅಂತಾರೆ. ಎಲ್ಲಿ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಈಗ ನಾವು ಒಂದು ಎಕ್ಸಾಂಪಲ್ಲು, ಸಿರುಗುಪ್ಪ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ವಿ. ಒಂದು ಕಡೆಗೆ ಏತ ನೀರಾವರಿಗೆ ಕೊಟ್ಟಿದ್ವಿ, ಒಂದು ಕಡೆಗೆ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಶಕ್ತಿ ಮೀರಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದೀವಿ. ಮತ್ತು ಬ್ರಿಡ್ಜ್ಗಳು ಮತ್ತು ಬ್ಯಾರೇಜ್ಗಳು, ಈಗ ಸರಿಸುಮಾರು 35 ಸಣ್ಣ ಸಣ್ಣ ಹಳ್ಳಿಗಳಿಗೆ 35 ಬ್ರಿಡ್ಜ್ಗಳನ್ನು ಕಲ್ಪಿಸಿಕೊಟ್ಟಿದ್ವಿ. ಮತ್ತು ಇವತ್ತು ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥ, ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಇರ್ತಕ್ಕಂಥ ರಾರ ಬ್ರಿಡ್ಜನ್ನು ಅನುವು ಮಾಡಿಕೊಟ್ಟಿದ್ವಿ. ಮತ್ತು ಸರಿಸುಮಾರು ಒಂದು 3-4 ಸಾವಿರ ಎಕರೆ ಅಗರಿಗೆ, ವೇದಾವತಿ ನದಿಗೆ ಅಲ್ಲಿ 55 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಬ್ರಿಡ್ಜ್ ಬ್ಯಾರೇಜ್ ಆಗಿದೆ, ಈಗಾಗಲೇ ಮುಗಿದಿದ್ದೀಗೆ. ಮತ್ತು ಇವೆಲ್ಲ ಭಾಳಷ್ಟು ರಸ್ತೆಗಳು ಇರ್ಬೋದು, ಎಲ್ಲ ಕಡೆಗೆ ರಸ್ತೆ ಮಾಡಿದ್ವಿ. ಇದು ಒಂದು ಫೇಲ್ಯೂರ್ ಆಗಿದೆ ಸಿರುಗುಪ್ಪ ನಗರದಲ್ಲಿ. ಅಂದರೆ ದಡೆ ಸುಗುರ್ಲಿಂದ ಮಾರಮ್ಮನ ಗುಡಿವರೆಗೆ ರಸ್ತೆ 150A ಅದು ಈಗಾಗಲೇ ಹಣ ಬಿಡುಗಡೆ ಆಗಿದೆ. ಬಿಡುಗಡೆ ಆದ್ರೂ ಆ ಕಾಂಟ್ರಾಕ್ಟ್ದಾರ ಅಲ್ಲಿಂದ ಫೇಲ್ಯೂರ್ ಆಗಿದೆ. ಕಾಂಟ್ರಾಕ್ಟ್ದಾರು IP ಆಗಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೇ ಮಾಹಿತಿ ಕೊಟ್ಟಿದ್ವಿ, ಸರ್ಕಾರಕ್ಕೂ ಮಾಹಿತಿ ಕೊಟ್ಟಿದ್ವಿ. ಮತ್ತು ಹಿಂದೆ ನಾವು ಶಾಸಕರು ಇರೋಂಥ ಸಂದರ್ಭದಲ್ಲಿ 3 ಸಾರಿ ನಾವಿಲ್ಲಿ ಈ ಮೀಟಿಂಗ್ ಮಾಡಿದ್ದೀವಿ. ಆದ್ರೂ ಅದು ಅವರು IP ಆಗಿದ್ದಕ್ಕೋಸ್ಕರ ಅವರು ಕೆಲಸ ಮಾಡೋಕ್ಕಾಗಲಿಲ್ಲ. ಮತ್ತು ಲಾಸ್ಟಿಗೆ ಪ್ಯಾಚ್ ವರ್ಕಿಗಾದರೂ ಒತ್ತಾಯ ಮಾಡಿ ಪ್ಯಾಚ್ ವರ್ಕ್ನು ಮಾಡಿದ್ವಿ. ಪ್ಯಾಚ್ ವರ್ಕ್ ಆಯಿತು. ಮತ್ತು ಒಂದು ಕೋಟ ಒಂದು ಲೇಯರ್ ತಾರನ್ನು ಹಾಕ್ಸ್ತೀವಿ. ಇವತ್ತು
ಅವತ್ತು ನಾವು ಇರೋಂಥ ಸಂದರ್ಭದಲ್ಲಿ ಹಾಕ್ಸ್ತೀವಿ. ಈಗ ಇರ್ತಕ್ಕಂಥ ಶಾಸಕರು ಆ ಕೆಲಸ ಮಾಡಬೇಕಾಗಿತ್ತು, ಮಾಡ್ಸೋಕ್ಕಾಗಿಲ್ಲ ಅವ್ರ ಕೈಲಿ. ಹಾಗಾಗಿ ಇವತ್ತು ಇಲ್ಲಿ ಶಾಸಕರ ವಿಚಾರ ತೆಗೆದುಕೊಂಡ್ರೆ ನಮಗೆ ನಾವು ಹೇಳ್ತಾ ಇದ್ದೀವಲ್ಲ 5,000ರಿಂದ 10,000 ಆರಾಮವಾಗಿ ನಮಗೆ ಬಹುಮತ ಸಿಗ್ತಿದೆ ಅನ್ನೋದು ಒಂದು ನಮ್ಗೆ ಭರವಸೆ ಇದೆ. ಈ ಬಾರಿ ಮನೆಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ಎಫೆಕ್ಟ್ ಏನಾಗ್ಬೋದು ಸರ್? ಈಗ ಅಲ್ಪ ಸ್ವಲ್ಪ ಈ ಎಫೆಕ್ಟ್ ಆಗ್ಬೋದಂತ ನನಗೆ ಅನಿಸ್ತಿದೆ. ಆದ್ರೂ 100% ಎಫೆಕ್ಟ್ ಆಗೋದಿಲ್ಲ. ಅದು ಎಫೆಕ್ಟ್ ಆಗೋದಿದ್ದರೆ ಒಂದು 5% ಎಫೆಕ್ಟ್ ಆಗ್ಬೋದು. ನಮ್ಮ ವಿಧಾನಸಭಾ ಕ್ಷೇತ್ರದಿಂದ 5,000ರಿಂದ 10,000 ಬಹುಮತ ಕೊಡೋಕ್ಕೆ ಅನುವು ಮಾಡಿಕೊಡ್ತು. ಇದರಿಂದನೇ ನಮ್ಮ ಡಾಕ್ಟರ್ ಬಸವರಾಜರವರು ಗೆಲ್ಲಿತಾರೆ ಅನ್ನೋದು ಭರವಸೆ ನಮಗಿದೆ. ತಾಲೂಕಿನ ಮತದಾರರಿರ್ಬೋದು, ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತದಾರರು ಇರ್ಬೋದು. ಇವತ್ತು ಮತದಾರರಲ್ಲಿ ನಾನು ವಿನಂತಿ ಮಾಡ್ತಾಯಿದ್ದೀನಿ, ಇವತ್ತು ಡಾಕ್ಟರ್ ಬಸವರಾಜರವರು ಕಣ್ಣಿಗೆ ಕಾಣದ ದೇವರಿದ್ದರೆ ಇವ್ರಿಗೆ ಕಣ್ಣಿಗೆ ಕಾಣುವ ದೇವರು ಬಸವರಾಜರವರು. ಅವ್ರಿಗೆ ಮತ ಕೊಡ್ಬೇಕಂತಂದೇಳಿ ನಾನು ಕೈ ಮುಗಿದು ಕೋರ್ತಾಯಿದ್ದೀನಿ ನನ್ನ ಬಂಧುಗಳೇ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆ. ಈಗಾಗಲೇ ತಮಗೆ ಗೊತ್ತಿದೆ. ನಾನು ಎಕ್ಸಾಂಪಲ್ ಇಲ್ಲೇ ನಮ್ಮ ಕ್ಷೇತ್ರದೇ ಹೇಳ್ತಾಯಿದ್ದೀನಿ. ಇನ್ನು 1 ಕೋಟಿ ಈಗಾಗಲೇ 1 ವರ್ಷ ಆಗಕ್ಕೆ ಬಂತು ಸರ್ಕಾರ ರಚನೆ ಆಗಿ. ಇನ್ನು 1 ಕೋಟಿ ಇಲ್ಲಿ ಎಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಾವಿದ್ದೀವಿ ವಿರೋಧ ಪಕ್ಷದಲ್ಲಿ 1.5 ವರ್ಷ ಇದ್ದೀವಿ ನಾವು. ಮತ್ತು 1.5 ವರ್ಷ ಕರೋನಾ ಬಂದಿತ್ತು. ನಾವು ಕೆಲಸ ಮಾಡಿದ್ದು ಬೇರೆ 2 ವರ್ಷ. ಆ 2 ವರ್ಷದಲ್ಲಿ ನಾನು ಪಟ್ಟಿ ಕೊಡ್ತು 1,500 ಕೋಟಿ ಮ್ಯಾಗ ತಂದಿದ್ದೀವಿ ಈ ಸಿರುಗುಪ್ಪ ಕ್ಷೇತ್ರಕ್ಕೆ. ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ. ಮತ್ತು ಈಗ ರಾಜ್ಯ ಸರ್ಕಾರ ಏನೂ ಇಲ್ಲಿ 1 ಕೋಟಿನೂ ಒಂದು ಕೋಟಿ ಹಾಕೋಕ್ಕಾಗಿಲ್ಲ ರಾಜ್ಯ ಸರ್ಕಾರ. ಈಗಾಗಲೇ ಅವರು ಹೇಳ್ತಿದ್ದಾರೆ. ನನಗೆ ಅನ್ನಿಸ್ತಿದೆ ಇವತ್ತು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಾವು ಗ್ರಾಂಟೇ ತಗೊಬೇಕಾಗಿಲ್ಲ, ಕೆಲಸಗಳೇ ಆಗ್ತಾಯಿಲ್ಲ, ನಾವು ಬೇರೆ ಪಕ್ಷಕ್ಕೆ ಹೋಗೋಣ ರೀತಿಯಲ್ಲಿ ತಯಾರಾಗಿ ನಿಂತಿದ್ದಾರೆ ಶಾಸಕರುಗಳು. ಆ ವ್ಯವಸ್ಥೆಯಲ್ಲಿದ್ದಾರೆ.